ಹೊಡಿತಾನೆ ಒಂದೊಂದ್ಸತಿ ಅಂತಂತ ಮಾತುಗಳು ಕೇಳ್ಬೇಕು. ಕೆಟ್ಟ ಮಾತು ಒಂದ್ ದಿವಸ ನಾವು ಹೋಗಿಸ್ಬಿಡ್ತಾ ಇದ್ದೆ, ಇವಳಾಗಿದೆ ಬಿಟ್ಟಿದಳ ಅವನ್ನ. ಪ್ರೀತಿ ಮಾಗೆ ಹುಷಾರು, ಕಣ್ಣೀರ್ ಮಾರೋ ಬಜಾರು. ಕೆಟ್ಟ ಮಾತಾಡೋದು, ಕುಡಿಯೋದ್ ಮಾತ್ರ ಬಿಡಲ್ಲ ಅಂತಾರೆ. ಫುಲ್ಲ ಕುಡ್ಕೊಂಡ್ ಬರೋದು, ಹೊಡಿಯೋದು. ಆದಿ ಪನ್ನೀರು ಅಂತ್ಯ ಕಣ್ಣೀರು, ಕೈ ಕೊಡುವಾನೋ ದೇವರು. ಇವಾಗ ನಾವ್ ಏನ್ ಹೇಳ್ಬೋದು ಸರ್ ಇಂಥ ಕೇಸ್ಗಳಿಗೆ? ತುಂಬಾ ಕ್ರಿಟಿಕಲ್ ಐತಲ್ಲ. ಸರ್ ಈಗ ಇವ್ರ ಗಂಡನ ವಿಚಾರ ಕೇಳಿದ್ದಾರೆ. ಈಗ ಅಂಜನ ಹಾಕ್ಬಿಟ್ಟು ನಾನು ನೋಡಿ ಬರ್ತಿದ್ದೀನಿ. ಈಗ ಅವ್ರ ಪ್ರಶ್ನೆಗೆ ಉತ್ತರ ಏನು ಬಂದಿದೆ ಅಂತಂದ್ರೆ, ಈ ಹುಡುಗಿ ತಂದೆ ತಾಯಿ ಮಾತು ಕೇಳ್ದಿರಾ ಲವ್ ಮ್ಯಾರೇಜ್ ಮಾಡ್ಕೊಂಡು ಹೋಗಿರೋದು. ಲವ್ ಮ್ಯಾರೇಜ್ ಮಾಡಿ ಬೇರೆ ಹುಡುಗನ ಜೊತೆ ಹೋಗಿರೋದು, ಹೋಗಿ ಮದುವೆ ಆಗಿದ್ದಾರೆ. ನೋಡಿ 2 ಹೆಣ್ಮಕ್ಳವೆ, ಆಯ್ತಾ? ನಂಬಿಸಿ ಮೋಸ ಮಾಡಿ ಮದುವೆ ಮಾಡ್ಕೊಂಡು ಹೋಗೋನು, ಆಯ್ತಾ? ಯಾವುದೇ ಕಾರಣಕ್ಕೂ ಅವ್ನು ಸರಿ ಇಲ್ಲ. ಏನಮ್ಮ? ಕರೆಕ್ಟ್. ಯಾವುದೇ ಕಾರಣಕ್ಕೂ ಸರಿ ಇಲ್ಲ. ಅವನಿಂದ ಬರೀ ಸಮಸ್ಯೆನೇ ಇಲ್ಲಿ ತನಕ. ಹೌದು, ಆಯ್ತಾ? ಯಾರ ಮಾತು ಕೇಳಲ್ಲ ಅವ್ನು, ಕೇಳಲ್ಲ. ಅವ್ನಿಗೆ ಇಷ್ಟ ಬಂದಂಗೆ ಅವ್ನು ಮಾಡೋದು. ಹೌದು ಅಲ್ವಾ? ಯಾರ್ದು ಭಯ ಭಕ್ತಿ ಅನ್ನೋದಿಲ್ಲ ಅವನಿಗೆ, ಅಲ್ವಾ? ನಿನ್ ನಂಬಿಕೆ ಇದ್ರೆ ನಂಬು, ಇಲ್ಲ ಅಂದ್ರೆ ಬಿಡು. ಇದು ವಿಚಾರ ಐತೆ, ಆಯ್ತಾ? ಇದ್ರಲ್ಲಿ ನಿನ್ನ ಹಣೆ ಬರಹ ಹೆಂಗೈತೋ ಹಂಗೆ ನೀನ್ ಜೀವನ ಮಾಡ್ಬೇಕು. ಒಂದು ಗಂಡ ಬೇಕು ಅಂತಂದ್ರೆ ಅವನ ಜೊತೆಲಿ ಜೀವನ ಮಾಡ್ಬೇಕು. ಬೇಡ ಅಂತಂದ್ರೆ ಬಿಟ್ಬಿಟ್ಟು ನಿಮ್ಮ ತಂದೆ ತಾಯಿ ಹೇಳ್ದಂಗೆ ಕೇಳ್ಕೊಂಡು 2 ಮಕ್ಕಳನ್ನ ಓದಿಸ್ಕೊಂಡು ಒಂದೊಳ್ಳೆ ಕಡೆ ಕೆಲ್ಸಕ್ಕೆ ಹೋಗ್ಕೊಂಡು ನೀನು ಬದುಕಬೇಕು. ಅವ್ನು ಬದುಕಿದ್ರು ಇನ್ನೂ ಜಾಸ್ತಿ ದಿನ ಬದುಕಲ್ಲ. ಅವ್ನು ಕುಡ್ದು ಏನೂ ಇಲ್ಲ, ಎಲ್ಲ ಹಾಳಾಗ್ಬಿಟ್ಟಿದೆ, ಆಯ್ತಾ? ಇಂಥ ಐಶ್ವರ್ಯಕ್ಕೆ ಅಂಥವ್ ನೀನು ಬೇಕು. ನಿಂಗೆ ಇಲ್ಲಿ ತನಕ ನೀನ್ ಸುಖವಾಗಿದ್ಯಾ ಅವನ ಜೊತೆ? ಯಾವ್ದ್ರಲ್ಲಿ ಇದ್ಯಾ? ಯಾವ್ದ್ರಲ್ಲೂ ಇಲ್ಲ. ತಂದಾಗ್ತಾವ ನೀನ್ ಹೊಟ್ಟೆಗೆ? ನಾನೇ ಮಾಡ್ಬೇಕು. ನೀನ್ ಕೆಲಸ ಮಾಡಿ ನೀನ್ ತಿಂತಾ ಇದ್ಯಾ. ಹೆಸರು ಮಾತ್ರ ಗಂಡ ಬೇಕಾ ನಿಂಗೆ? ಮತ್ತೆ ಇನ್ನೇನಕ್ ಬೇಕಾ? ಏನಕ್ಕೂ ಬೇಡ. ಮುಂಚೆ ಬುದ್ಧಿ ಇರ್ಲಿಲ್ಲ ನಿಮ್ ತಂದೆ ತಾಯಿ ಹೇಳುದಾಗ? ಅವಾಗೆಲ್ಲ ಹಾಕ್ಬಿಟ್ಟಿದ್ರು. 1000 ಹಾಕ್ಲಿ, ನಿನ್ ಬುದ್ಧಿ ಎಲ್ಲೋಗಿರುತ್ತೆ? ತಂದೆ ತಾಯಿ ಹೇಳ್ದಾಗ ಬುದ್ಧಿ ಇರ್ಲಿಲ್ಲ. ಇವಾಗ ತಂದೆ ತಾಯಿ ಬೇಡ ಅಂತ ಹೇಳಿ ಕರ್ಕೊ ಬಂದ್ರಲ್ಲ. ಏರಿಯಾ ಹೇಳ್ತು ಎಷ್ಟು ಚೆನ್ನಾಗಿ ಓದಿಸಿದ್ ನೀವು ಅಮ್ಮ, ಕಾನ್ವೆಂಟ್ ಸ್ಕೂಲ್ ಓದಿಸಿದ್ರು. ನಿನ್ ಬುದ್ಧಿ ಇಲ್ವಾ? ಅವ್ನು ನೋಡಿದ್ರೆ ಅಸಹ್ಯ ಆಗುತ್ತೆ ನಿನ್ಗೆ, ನಮ್ಗೆಲ್ಲರಿಗೂ. ಅದ್ ಹೆಂಗ್ ಓದೆ ನೀನ್ ಅವ್ನ ಜೊತೆ? ಅದ್ ಎಲ್ಲರೂ ಬೈತಾರೆ, ಇವಾಗ್ಲೂ ಬೈತಾರೆ. ಇವಾಗ ನೀವು ಅವ್ರ ಮನೆ ಲೀಸ್ಗ ಕೊಟ್ಟು ಅವ್ರ ಕಷ್ಟ ಸುಖ ನೋಡ್ತಿದ್ದೀರಾ. ಈಗ ಅಂತ ಕರ್ಮ ಏನಕ್ಕೆ? ಅವ್ರನ್ನ ಬಿಟ್ಬಿಟ್ಟಿಂದೇನೆ ನಿಮ್ ತಂದೆ ತಾಯಿ ಹೆಂಗು ಮನೆ ಲೀಸ್ಗ ಕೊಟ್ಟವ್ರೆ, ಮನೆಗ್ ತಂದಾಕ್ತವ್ರೆ. ಒಂದೊಳ್ಳೆ ಕಡೆ ಕೆಲ್ಸಕ್ಕೆ ಸೇರ್ಕೋ. ಸಿಂಗಲ್ ಪೇರೆಂಟ್ ಆಗಿ ಎಷ್ಟು ಜನ ಜೀವನ ಮಾಡ್ತಿಲ್ಲ, ಜೀವನ ಮಾಡು. ಇವಾಗ ಅಳೋದ್ರಿಂದ ಏನು ಪ್ರಯೋಜನ ಇಲ್ಲ. ನಾನು ಹೇಳ್ತೀನಿ ಕೇಳು. ಇವಾಗ ಹೇಳೋದೋದೆ, ಮುಂದಕ್ಕೆ ಹೇಳೋದೊಂದೇ. ಅವ್ನು ಬದುಕಿದ್ರೆ ಇನ್ ಜಾಸ್ತಿ ದಿನ ಬದುಕಲ್ಲ. ಅವಾಗ್ಲೂ ನೀನು ಒಂಟಿಯಾಗೆ ಇರ್ಬೇಕು. ಅದ್ರ ಬದಲು ಇವಾಗಿಂದಾನೇ ಅಭ್ಯಾಸ ಮಾಡ್ಕ. ಇನ್ನಷ್ಟು ಅವನಿಂದ ನೋವು ಹಿಂಸೆ ಒಡಿಸ್ಕೊಂಡು ಬೈಸ್ಕೊಂಡು ಹೊಡಿತಂತಾನೆ ಅಂತದ್ ಏನಕ್ಕೆ ಹೊಡ್ಸ್ಕೊಂತೀಯ? ಒಡಿಸ್ಕೊಂಡು ಬೈಸ್ಕೊಂಡು ಏನಕ್ ಬೇಕು ನಿಂಗೆ ಅಂತ ಅವನ ಜೊತೆ ಜೀವನ? ನಮ್ ಮಗ ಹೇಳ್ತಾನೆ, ಅವಳು ಹೆಂಗಿದ್ದಾಳಮ್ಮ, ಬಿಟ್ಟು ಬರ್ದಿರ ಹೆಂಗಿದ್ದಾಳ ಅವನ ಜೊತೆ ನೀವು ಅಂತ ಬೈತಾನೆ ನಮ್ಮ ಮಗ. ಅವನಿಗಿರೋ ಬುದ್ಧಿ ಇವಳಿಗಿಲ್ಲ, ಅವ್ನು ಚಿಕ್ಕವನು. ಅದಕ್ಕೆ ಹೇಳೋದು, ತಂದೆ ತಾಯಿ ಮಾತು ಕೇಳ್ದಿರ ಆತ್ರ ಬಿದ್ದು ಲವ್ ಮಾಡಿ ಮದುವೆ ಮಾಡ್ಕೊಂಡು ಹೋಗೋ ಅಂತ ಹೆಣ್ಮಕ್ಳಿಗೆಲ್ಲ ಇದೇ ಪರಿಸ್ಥಿತಿನೇ ಬರೋದು. ಬಂದ್ಬಿಟ್ಟಿದ್ರೆ ಬೇರೆ ಕಡೆ ಕೊಟ್ಟ ಮದುವೆ ಮಾಡಿದ್ರು ಆರಾಮಾಗಿ ಎಷ್ಟೋ ಚೆನ್ನಾಗಿತ್ತು. ನಿಮ್ ತಂದೆ ತಾಯಿ ಹೇಳ್ದಂಗೆ ಯಾವ್ದೋ ಬಡವನೋ ಬಗ್ನ ಇನ್ನೊಬ್ಬರು ಮದುವೆ ಮಾಡ್ಕೊಂಡಿದ್ದು 2 ಕುಟುಂಬ ಇರ್ತಿತ್ತು ನಿನ್ ಸಪೋರ್ಟ್ಗೆ. ಇವತ್ ನಿನ್ಗೆ ಯಾವ ಕುಟುಂಬನೂ ಸಪೋರ್ಟ್ಗಿಲ್ಲ. ಇವಾಗ ಏನ್ ಮಾಡ್ತೀಯಮ್ಮ ಹೇಳು? ಅವನೇ ಬೇಡ, ಇನ್ನೇನಕ್ಕೆ ಬೇಡವಾ? ಇವತ್ತು ಕರೆಕ್ಟಾಗಿ ಹೇಳು. ಕರೆಕ್ಟಾಗಿ ಹೇಳ್ತಾ ಇರೋದು. ಅವ್ನ್ ಬದುಕಿದ್ರು ಜಾಸ್ತಿ ದಿನ ಇನ್ನಿರಲ್ಲ. ಏನೈತೆ? ಹಾಸ್ಪಿಟ್ಲ್ ತೋರ್ಸಿದ್ದೀರಾ? ಏನ್ ಹೇಳವ್ರೆ ಡಾಕ್ಟ್ರು? ಲಂಗ್ಸ್ ಹೋಲ್ ಆಗಿದೆ. ಮತ್ತೆ ಇನ್ ಎಷ್ಟ್ ದಿನ ಬದುಕ್ತಾನ ಅವನು? ಏನೇನೋ ಬಂದ್ಬಿಟ್ಟು ಇದಾಗ್ಬಿಡ್ತು ಅಂತ ನೈಟ್ ಎತ್ಕೊಂಡು ಹೋದ್ರು ಅವನ್ನ ಹಾಸ್ಪಿಟ್ಲಿಗೆ. ಮತ್ತೆ ನೋಡ್ಕೊಂಡು ಇದ್ ಮಾಡ್ಕೊಳ್ಳೋದು ಅಷ್ಟೇ. ಈಗ ಏನ್ ಮಾಡ್ಕೊಡು ಅಂದ್ರೆ ಅದಕ್ಕೆ ನಾನು ಮಾಡ್ಕೊಡ್ತೀನಿ. ಅವ್ನಿಗೆ ಸೇರ್ಸೋ ಬದಲು ಮಗಳನ್ನ ಸೇರ್ಸ್ಬಿಡಿ ಅಣ್ಣವ್ರೆ. ಅಷ್ಟೇ ಮಾಡಿ. ಈಗ ಏನ್ ಮಾಡೋಣ ಸರ್ ಇಂಥ ಕೇಸ್ನ ನಾವು? ಹೆಂಗಂದ್ರೆ ಇನ್ನ ಇವಾಗ ಜೀವನ ಐತೆ, ಜೀವನ ಇದೆ. ಹೌದು, ಇವಾಗ ಮಕ್ಕಳಿದಾವೆ. ಹೌದು, ಇವಾಗ ಯಾರೋ ಒಬ್ರು ನೆಕ್ಸ್ಟ್ ಅವ್ರಿಗೆ ಒಂದು ಸಪೋರ್ಟ್ ಅಂತ ಬೇಕೇ ಬೇಕು. ಈಗ ತಂದೆ ತಾಯಿ ಸಪೋರ್ಟ್ ಆಗಿದ್ದಾರೆ, ತಮ್ಮ ಇದ್ದಾನೆ, ತಮ್ಮ ಓದ್ತಿದ್ದಾನೆ. ಪ್ಲಸ್ ಈ ಹುಡುಗಿ ಅವನ ಜೊತೆಲಿ ಇದ್ರು ಅವ್ನ್ ಕುಡ್ಕೊ ಬಂದು ದಿನ ಹಿಂಸೆ ಕೊಟ್ಟು ಹೊಡಿತಾನೆ.
ಏನ್ ಮಾಡ್ತಾನೆ ಅಮ್ಮ ನೀವು ಹೇಳ್ಬೋದಾ? ಹೊಡಿತಾನೆ ಒಂದೊಂದ್ಸತಿ ಅಂತಂತ ಮಾತುಗಳು ಕೇಳ್ಬೇಕು. ಕೆಟ್ಟ ಮಾತು, ಒಂದ್ ದಿವಸ ನಾವು ಹೋಗಿಸ್ಬಿಡ್ತಾ ಇದ್ದೆ, ಇವಳಾಗಿದೆ ಬಿಟ್ಟಿದ್ದಳ ಅವನ್ನ. ಕೆಟ್ಟ ಮಾತಾಡೋದು, ಕುಡಿಯೋದ್ ಮಾತ್ರ ಬಿಡಲ್ಲ ಅಂತಾರೆ. ಫುಲ್ಲ ಕುಡ್ಕೊಂಡ್ ಬರೋದು, ಹೊಡಿಯೋದು. ಸಂಪಾದನೆ ಮಾಡ್ತಾನ? ಸಂಪಾದನೆ ಮಾಡ್ತಾರೆ ಎಲ್ಲ ಅವ್ನಿಗೆ ಬೇಕು. ನಾವು ನಾವೇ ರೇಷನ್ ಇಂದ ತಿಳಿದು ಮಕ್ಕಳಿಗೆ ತಿಂಡಿ ಬಟ್ಟೆ ಇಂದ ನಾನೇ ಇಷ್ಟ ಬಂದಂಗೆ ಅವ್ನಿಗೆ ಅವ್ನ ಮನ್ಸಿಗೆ ಹೆಂಗ್ ಬರುತ್ತೆ ನಂಗೆ. ನಾವೆಷ್ಟು ಕಿವಿಗೆ ಹೇಳಿದ್ರು ಅವ್ನ್ ಕೇಳಿಸ್ಕೊಳಲ್ಲ, ಅದು ಬಿಟ್ಬಿಡ್ತಾರೆ. ಇವಾಗ ತಿಳುವಳಿಕೆ ಇಲ್ದಿರ ನೀವು ಅವ್ರ ಜೊತೆ ಹೋಗ್ಬಿಟ್ಟಿದ್ದ, ಇಲ್ಲಾಂದ್ರೆ ಅಲ್ಲಿ ಹೋದ್ಮೇಲೆ ಅವ್ನು ಇಲ್ಲ ಅವ್ರ ತಾಯಿ ಏನಾರ ಮಾಡ್ಬಿಟ್ಟಿದ್ವಿ, ನಾವು ಹೊಟ್ಟೆಗೆ ಮದ್ದಾಕಿ ತಲೆಗೆಲ್ಲ ಮದ್ದಾಕ್ಬಿಟ್ಟಿದ್ವಂತೆ. ನಾವು ತುಂಬಾ ಕಡೆ ಲಾಕ್ಡೌನ್ ಟೈಮಲ್ಲಿ ಅವಾಗ ನಮ್ಗೆಲ್ಲೋ ಕೇಳಕ್ಕೂ ಜಾಗ ಹೋಗಕ್ಕೆ ಆಗ್ತಿಲ್ಲ ಆಚೆ. ಆ ಟೈಮಲ್ಲಿ ಬಟ್ಟೆ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ಕೂದಲು ಬಟ್ಟೆ ಸಪೋರ್ಟ್ ಮಾಡಿ, ಅದು ನಮ್ಮ ಮನೇಲಿ ಒಂದು ತೆರೀದಿದ್ಲು, ಅವ್ರು ಸಪೋರ್ಟ್ ಕೊಟ್ಟು ಅವ್ರನ್ನ ಎಷ್ಟೋ ಇದು ಮಾಡಿದ್ವಿ. ಅವ್ಳು ಬರ್ಲಿ ವಾಪಸ್, ಅವ್ಳು ಗೊತ್ತಾಗಲ್ಲ ಏನು ಒಂಥರ ಫಿಕ್ಸ್ ತರ ಬರ್ತಾ ಮಾಡ್ತಾರೆ. ಹಾಸ್ಪಿಟಲ್ ಹುಟ್ಟುವಾಗ ಫಿಕ್ಸ್ ತರ ಬಂದ್ಬಿಟ್ಟಿದೆ, ತುಂಬಾ ಸೀರಿಯಸ್ ಆಗ್ಬಿಟ್ಟಿದೆ. ಇವಾಗ ನಾವ್ ಏನ್ ಹೇಳ್ಬೋದು ಸರ್ ಇಂಥ ಕೇಸ್ಗಳಿಗೆ? ತುಂಬಾ ಕ್ರಿಟಿಕಲ್ ಐತಲ್ಲ. ಈಗ ಏನಂದ್ರೆ ಇವ್ರ ಅಪ್ಪ ಅಮ್ಮ ಇದಾರೆ, ಅದೊಂದು ಧೈರ್ಯ. ಅದೊಂದೇ ಧೈರ್ಯ. ನಾಳೆ ದಿವಸ ಇಬ್ರು ನಮ್ಮ ಅಪ್ಪ ಅಮ್ಮ ತಮ್ಮ ಇದಾರೆ, ಯಾರೋ ಒಬ್ರು ನನಗೆ ಆಸರೆ ಅವ್ರೆ. ಸರ್ ಈಗ ಆ ಹುಡುಗನ ಜೊತೆ ಏನೋ ಒಂದು ಸರಿ ಮಾಡಿ ಬಿಟ್ರು ಅವ್ನು ಇನ್ ಜಾಸ್ತಿ ದಿನ ಬದುಕಲ್ಲ. ಯಾಕಂದ್ರೆ ನಾವ್ ಇಲ್ಲಿ ನೋಡ್ಕೊಂಡಿದೀವಿ, ಇನ್ನು ಜಾಸ್ತಿ ದಿನ ಅವ್ನು ಬದುಕಲ್ಲ. ಎಲ್ಲ ಫುಲ್ಲು 24 hours ಕುಡ್ಕ. ನೀವು ಇವಾಗ ಏನಂತ ನೀವು ಅವನ ಜೊತೆ ಇರೋದಾ? ಮೊನ್ನೆನೆ ಅವ್ನ್ಗೆ ಹೇಳ್ಬಿಟ್ಟಿದೀನಿ ನಾನು. ಈಗ ತಂದೆ ತಾಯಿ ಜೊತೆ ಬಿಡಬೇಕು ಅಂತ ನೀವು ಕೆಲ್ಸಕ್ಕೆ ಹೋಗ್ಕೊಂಡು ಯಾವ್ದೋ ಒಂದು ಮನೆ ನನ್ನ ಮಗ ಸೇರ್ಸಲ್ಲ ಮನೇಲಿ. ಇವನಿಂದ ನಾನು ನಮ್ಮ ತಮ್ಮನ್ನ ದೂರ ಮಾಡ್ಬಿಟ್ಟಿದೀನಿ. ನಮ್ಮ ಮಗ ಸೇರ್ಸಲ್ಲ ಮನೆಗೆ, ಅದಕ್ಕೆ ಸಪ್ರೇಟ್ ಮನೆ ಮಾಡ್ಕೊಟ್ಬಿಟ್ಟಿದ್ದೀನಿ. ಏನ್ ಬೇಕು ರೇಷನ್ ನಾನ್ ತಗೊಂಡ್ ಕೊಟ್ಟು ಬರ್ತೀನಿ. ಭಾಳ ಹೇಳ್ತಾ ಇದ್ವಿ, ನಾಷ್ಟ ಇಂದ ಹಿಡಿದು ಊಟ ಇದೆ ಮಾಡಿ ನಾನು ತಗೊಂಡ್ ಕೊಡ್ತೀನಿ ಅವಳಿಗೆ. ಅದೇ ಇದೆಲ್ಲ ಹೆಂಗ್ ಗೊತ್ತೇನಮ್ಮ, ಪ್ರೀತಿ ಅಂತ ಹೇಳೋದು ಹೆಂಗ್ ಗೊತ್ತಾ, ಒಂಥರ ಐಸ್ ಕ್ರೀಮ್ ಇದ್ದಂಗೆ. ಆಮೇಲೆ ಐಸ್ ಕ್ರೀಮು ಫ್ರಿಜ್ ಅಲ್ಲಿ ಇದ್ದಾಗ ಐಸ್ ಕ್ರೀಮ್ ಇದ್ದಂಗೆ ಇರುತ್ತೆ, ಫ್ರಿಜ್ ಇಂದ ಆಚೆ ತೆಗೆದ್ಮೇಲೆ ಅದು ಜ್ಯೂಸ್ ತರ ಆಗೋಗಿರುತ್ತೆ. ಇವಾಗ ಅದೇ ಆಗಿರೋ ಜೀವನ ಈಗ. ನಮ್ಮ ತಂಗಿ ಮಗಳು ಅವಳು ಅಂತ ಅಷ್ಟೇ ಬಿಟ್ಟು ಬರೀ ಏನು ಮಾಡ್ತಾಳಮ್ಮ ಇವರು, ಕುಡ್ಕೊಂಡ್ ಜೊತೆ ಹೆಂಗ್ ಜೀವನ ಮಾಡ್ತಾಳ ಅಂತ ಅವ್ರು ಬೈತಾಳ. ಅಮ್ಮ ಈಗ ನಾನು ಹೇಳೋದು 2 ಸಲಹೆನಮ್ಮ. ಇಲ್ಲ ಅವ್ನು ಬದುಕಿರೋ ತನಕ ಅವನ ಜೊತೆ ಜೀವನ ಮಾಡು, ಸತ್ಮೇಲೆ ಆಚೆವಾ. ಇಲ್ಲ ನನ್ಗೆ ಅವನಿಂದ ಇಷ್ಟು ದಿನ ನರ್ಕ ಅನ್ಭೋಗ್ಸಿದೀನಿ, ಇನ್ನಷ್ಟು ನರ್ಕ ನಾನು ಅನ್ಭೋಗ್ಸಕ್ ಆಗಲ್ಲ ಅಂತಂದ್ರೆ ಲೀಗಲ್ ಆಗಿ ಒಂದು ಲಾಯರ್ನ ನೋಡ್ಬಿಟ್ಟು ಒಂದು ನೋಟಿಸ್ ಕೊಟ್ಟು ಡೈವರ್ಸ್ ಮಾಡ್ಬಿಟ್ಟು ನಿನ್ ಪಾಡಗ್ ನಿಮ್ ತಂದೆ ರಿಜಿಸ್ಟರ್ ಇಲ್ಲ ಆದ್ರೆ ಈ ಕಳ್ಮದ್ವೆನಾ ಸ್ಟೇಷನ್ ಅಲ್ಲಿ ಸ್ಟೇಷನ್ ಅಲ್ಲಿ ಒಂದು ಇದ್ ಮಾಡ್ಬಿಟ್ಟು ಒಂದು ಮುಚ್ಚಿಟ್ಕೆ ಬರ್ಸ್ಕೊಂಡ್ಬಿಟ್ಟು ಆಯ್ತಾ, ನೀನು ಅವ್ನ್ ಬಿಟ್ಬಿಟ್ಟಿಂದೇನೆ ಅವ್ನ ಕಡೆ ನೀನು ಬೇಡ, ನಿನ್ ಕಡೆ ಅವನು ಬರೋದ್ ಬೇಡ ಅಂತೇಳಿ ಒಂದು ಬರ್ಸ್ಕೊಂಡ್ಬಿಟ್ಟು ಅವ್ಳು ಮಾಡ್ಕೊಂಡ್ಲಿ, ಅವ್ಳು ಸಾವಿರ ಮಾಡ್ಕೊಂಡ್ಲಿ, ಅವ್ಳು ಸಾವಿರ ಮಾಡ್ಕೊಂಡ್ಲಿ, ಕೈ ಕೆಲಸ ಅಲ್ದಿದ್ರೆ ಅಂದಿ ಕಟ್ಕೊಂಡ್ ಮಾಟ ಮಾಡ್ಕೊಂಡ್ಲಿ, ನಿಮ್ ಟೆನ್ಷನ್ ಬೇಡ, ನಾನು ಇರೋ ತನಕ ನಾನು ಮಾಡ್ಕೊಡ್ತೀನಿ. ಅವ್ನ್ ಬಿಟ್ಬಿಟ್ಟು ನೀನ್ ಸಪ್ರೇಟ್ ಆಗಿ ಆ ಮನೆ ಖಾಲಿ ಮಾಡು, ಬೇರೆ ಮನೆ ಲೀಸ್ಗೆ ಹಾಕೋ, ನೀನ್ ಇರೋ ಮನೆ ಅವ್ನಿಗೆ ತೋರಿಸ್ಬೇಡ, ಮಕ್ಳನ್ನಿಬ್ಬರನ್ನ ಓದಿಸ್ಕೊಂಡು ನೀನ್ ಕೆಲ್ಸಕ್ಕೆ ಹೋಗ್ಕೊಂಡು ನೆಮ್ಮದಿಯಾಗಿ ನೀನ್ ಪಡಗ್ ನೀನು. ನಾನು ಇಷ್ಟು ಮಾತ್ರ ನಿನ್ಗೆ ಸಲಹೆ ಹೇಳಬಲ್ಲೆ. ಅವ್ರ ಮಾಟ ಮಂತ್ರ ಅಲ್ದಿದ್ರೆ ಏನಾದ್ರು ಮಾಡ್ಕೊಂಡ್ಲಿ ಅದಕ್ಕೆ ನಾನು ಗ್ಯಾರಂಟಿ ಇದೀನಿ, ನಾನು ನಿನ್ ಪರಿಹಾರ ಮಾಡ್ಕೊಡ್ತೀನಿ. ಸರಿನಾ? ಇಷ್ಟು ಮಾತ್ರ ನಾನು ಹೇಳ್ಬಲ್ಲೆ. ಏನ್ ಸರ್ ಇದು ಕರೆಕ್ಟ್ ಇದೆಯಾ? ಈಗ ನೀವು ಈ ತರ ಯಾಮಾರಿ ತಂದೆ ತಾಯಿ ಮಾತನ್ನ ಮೀರಿ ಹೋಗಿ ಈ ತರ ಯಾರು ಹಾಳು ಮಾಡ್ಕೋಬೇಡಿ. ಈ ತರ ಹೆಣ್ಮಕ್ಳು ಒಬ್ಬರ ಪ್ರೀತಿ ಬೆಲೆಗೆ ಬಿದ್ದುಬಿಟ್ಟು ತಂದೆ ತಾಯಿ ಮಾತು ಕೇಳ್ದಿದ್ದಂಗೆ ಯಾಮಾರ್ಬಿಟ್ಟು ಓದೋರ್ಗೆಲ್ಲಾನು ಇದೇ ಒಂದು ಸಾಕ್ಷಿ ಸರ್. ಈ ಹೆಣ್ಮಗಳದಾಗಿರೋದೇ ಸಾಕ್ಷಿ. ಅವ್ರ ಆಸೆಗೋಸ್ಕರ ಪ್ರೀತಿ ಮಾಡ್ತಾರೆ, ಟೈಮ್ ಪಾಸ್ಗೋಸ್ಕರ ಮಾಡ್ತಾರೆ. ಇನ್ನೊಂದು ಅವ್ರ ತೀರಾದ್ಮೇಲೆ ಹೆಣ್ಮಕ್ಳನ್ನ ಇಟ್ಕೊಂಡು ಹೊಡಿಯೋದು, ಜೀವನ ಹಾಳು ಮಾಡೋದು, 2 ಹೆಣ್ಮಕ್ಳಾಗೋರೆ ಅವ್ರನ್ನ ಬೀದಿಗೆ ಬಿಡೋದು, ಕೊನೆಗೆ ತಂದೆ ತಾಯಿ ಎತ್ತುಕರಳು ಅವರ ತಡೆಯಲ್ಲ, ಮನೆಗೆ ಗಂಡ್ಮಕ್ಳು ಗೊತ್ತಿಲ್ದಂಗೆ ಅವ್ರ ಸಹಾಯ ಮಾಡೋದು. ಅದಕ್ಕೆ ದಯವಿಟ್ಟು ಏನು ಹೆಣ್ಮಕ್ಳಿಗೆ ಏನು ಹೇಳ್ತೀನಿ ಅಂತಂದರೆ, ಪ್ರೀತಿ ಮಾಡೋಕ್ಕಿಂತ ಮುಂಚೆ ಒಂದ್ಸರಿ ಯೋಚನೆ ಮಾಡಿ, ಕೈ ಕಾಲು ಜಾರಕ್ಕಿಂತ ಮುಂಚೆ ಒಂದ್ಸರಿ ಯೋಚನೆ ಮಾಡಿಬಿಟ್ಟು ತಂದೆ ತಾಯಿ ಹೇಳ್ದಂಗೆ ಕೇಳ್ಕೊಂಡು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ಕೊಂಡು ಜೀವನದಲ್ಲಿ ಸೆಟ್ಲ್ ಆಗಿ. ಇದೊಂದೇ ಕೇಸಲ್ಲ, ನಮ್ಮ ಕರ್ನಾಟಕದಲ್ಲಿ, ನಮ್ಮ ಇಡೀ ಪ್ರಪಂಚದಲ್ಲಿ ಈ ಥರ 1000 ಕೇಸ್ಗಳೈತೆ. ಎಷ್ಟೋ ಹೆಣ್ಮಕ್ಳು ಗಂಡಸರನ್ನ ನಂಬಿ ಹೋಗ್ಬಿಟ್ಟು ಹೆಣ್ಮಕ್ಳು ಇವತ್ತಿನ ದಿನ ಸ್ವಲ್ಪ ಜನ ಬೀದಿ ಪಾಲಾಗೋರೆ, ಸ್ವಲ್ಪ ಜನ ಅಡ್ಡದಾರಿಗೆ ಹಿಡಿದ್ಬಿಟ್ಟವ್ರೆ ಹೊಟ್ಟೆಪಾಡಿಗೋಸ್ಕರ. ನೀವೇನು ಹೇಳ್ತೀರಮ್ಮ? ಅವಾಗ ಹೇಳಿದ್ನಲ್ಲ ಮೇಡಮ್ ಅಷ್ಟೇ. ಅಲ್ಲ, ಈ ಥರ ಆಗೋದಕ್ಕೆ ಬೇರೆ ಹೆಣ್ಣು ಮಕ್ಳಿಗೆ ಏನು ಹೇಳ್ತೀರಾ? ಅವರು ಈ ತರ ಏನು ಮಾಡಕ್ ಹೋಗ್ಬಾರ್ದು, ದೊಡ್ಡವ್ರು ಏನ್ ಹೇಳ್ತಾರ ಅದನ್ನ ಕೇಳ್ಕೊಂಡ್ ಮುಂದಕ್ಕೆ ಹೋದ್ರೆ ಅವ್ರ ಲೈಫ್ ಚೆನ್ನಾಗಿರುತ್ತೆ. ಯಾರನ್ನೂ ನಂಬಿ ಮೋಸ ಹೋಗ್ಬಾರ್ದು.